ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ವಿಚಿತ್ರವಾದ ಕಾಂಟ್ರಾಸ್ಟ್ ಅಂದ್ರೆ ವೈರುಧ್ಯದಿಂದ ಶುರುವಾಗುತ್ತೆ. ಒಂದು ಕಡೆ ಇತಿಹಾಸದಲ್ಲೇ ಅತ್ಯಂತ ಭವ್ಯವಾದ ಒಂದು ಕಟ್ಟಡ, ಇನ್ನೊಂದು ಕಡೆ ಅದರ ಸಂಪೂರ್ಣ ವಿನಾಶದ ಬಗ್ಗೆ ಹೇಳಿದ ಒಂದು ಭವಿಷ್ಯವಾಣಿ. ಹೌದು, ಆ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳೋದೇ ಒಂದು ರೋಚಕವಾದ ಅನುಭವ. ಯೇಸು ಮತ್ತೆ ಅವರ ಶಿಷ್ಯರು ಜೆರುಸಲೇಮಿನ ದೇವಾಲಯದ ಆವರಣದಲ್ಲಿ ನಿಂತಿದ್ದಾರೆ. ಅದು ಕೇವಲ ಒಂದು ಪ್ರಾರ್ಥನಾ ಮಂದಿರ ಆಗಿರ್ಲಿಲ್ಲ ಅಲ್ವಾ? ಅದೊಂದು ವಾಸ್ತುಶಿಲ್ಪದ ಅದ್ಭುತ. ಖಂಡಿತ ಅದ್ಭುತ ಅಂದ್ರೆ ಎಂಥ ಅದ್ಭುತ ಅಂದ್ರೆ, ಇತಿಹಾಸಕಾರ ಜೋಸೆಫಸ್ ಬರೆಯೋ ಪ್ರಕಾರ ದೇವಾಲಯದ ಕೆಲವು ಕಲ್ಲುಗಳು ಸುಮಾರು 45 ಅಡಿ ಉದ್ದ ಇದ್ದುವಂತೆ. ನಂಬೋಕೆ ಆಗಲ್ಲ. ಇಡೀ ಕಟ್ಟಡಕ್ಕೆ ಶುಭ್ರವಾದ ಬಿಳಿ ಅಮೃತಶಿಲೆ. ಮತ್ತೆ ಚಿನ್ನದ ತಗಡುಗಳಿಂದ ಹೊದಿಸಲಾಗಿತ್ತು. ಬೆಳಗಿನ ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ಇಡೀ ಬೆಟ್ಟವೇ ಹೊಳೆಯೋ ಹಾಗೆ ಕಾಣ್ತಿತ್ತು. ಅದನ್ನ ನೇರವಾಗಿ ನೋಡೋಕೂ ಕಷ್ಟ ಆಗ್ತಿತ್ತು ಅಂತ ಹೇಳ್ತಾರೆ. ನಿಜ, ಯಹೂದಿಗಳಿಗೆ ಅದು ಬರೀ ಕಲ್ಲು ಚಿನ್ನದ ರಾಶಿ ಆಗಿರ್ಲಿಲ್ಲ. ಹೌದು, ಅದು ಅವರ ರಾಷ್ಟ್ರೀಯ ಅಸ್ಮಿತೆ. ದೇವರು ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಒಂದು ಜೀವಂತ ಸಂಕೇತ. ಅವರ ಜೀವನ, ಹಬ್ಬಗಳು ಎಲ್ಲವೂ ಅದರ ಸುತ್ತಲೇ ಹೆಣೆದುಕೊಂಡಿತ್ತು. ಅದು ಶಾಶ್ವತ ಅಂತ ಅವರು ನಂಬಿದ್ರು. ಎಕ್ಸಾಕ್ಟ್ಲಿ, ಅದೇ ಅವರ ನಂಬಿಕೆ. ಹಾಗಾಗಿಯೇ ಶಿಷ್ಯರು ಅದರ ಸೌಂದರ್ಯ ನೋಡಿ, ಗುರುವೇ ನೋಡಿ, ಎಂಥ ಅದ್ಭುತವಾದ ಕಲ್ಲುಗಳು, ಎಂಥ ಭವ್ಯವಾದ ಕಟ್ಟಡ ಅಂದಾಗ ಯೇಸು ಹೇಳಿದ ಮಾತು ಅವ್ರಿಗೆ ಸಿಡಿಲು ಬಡದ ಹಾಗೆ ಆಗಿರ್ಬೋದು. ನಮ್ಮ ಇವತ್ತಿನ ಚರ್ಚೆ ಆ ಮಾತಿನ ಸುತ್ತಲೇ ನಡೆಯಲಿದೆ. ಲೂಕ 21ನೇ ಅಧ್ಯಾಯದ ಆಧಾರದ ಮೇಲೆ ಆ ಭವಿಷ್ಯವಾಣಿ ಯಾವುದು, ಅದು ಹುಟ್ಟು ಹಾಕಿದ ಪ್ರಶ್ನೆಗಳೇನು ಮತ್ತು ಯೇಸು ನೀಡಿದ ಎಚ್ಚರಿಕೆಗಳು ಇವತ್ತಿನ ಜಗತ್ತಿಗೆ ಹೇಗೆ ಸಂಬಂಧಪಟ್ಟಿವೆ. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಹಾಗಾದ್ರೆ ನೇರವಾಗಿ ಆ ಕ್ಷಣಕ್ಕೆ ಹೋಗೋಣ. ಶಿಷ್ಯರ ಆ ಹೆಮ್ಮೆಯ ಮಾತುಗರಿಗೆ ಯೇಸುವಿನ ಪ್ರತಿಕ್ರಿಯೆ ಹೇಗಿತ್ತು? ನೀವ್ ನೋಡ್ತಾ ಇರೋ ಇವೆಲ್ಲದರ ವಿಷಯದಲ್ಲಿ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದ ಹಾಗೆ ಎಲ್ಲವೂ ಕೆಡವಲ್ಪಡುವ ಕಾಲ ಬರುತ್ತೆ ಅಂತ ಹೇಳ್ತಾರೆ. ಇದು ಸಣ್ಣ ರಿಪೇರಿ ಬಗ್ಗೆ ಹೇಳಿದ ಮಾತಲ್ಲ. ಇದು ಸಂಪೂರ್ಣ ನಿರ್ನಾಮದ ಚಿತ್ರಣ. ಹೌದು, ಇದು ಅದೆಷ್ಟು ಆಘಾತಕಾರಿ ಅಂದ್ರೆ ನಾವದನ್ನ ಪೂರ್ತಿಯಾಗಿ ಗ್ರಹಿಸೋದು ಕಷ್ಟ. ಉದಾಹರಣೆಗೆ, ಈಗ ಯಾರಾದ್ರೂ ಬಂದು ನಮ್ಮ ಸಂಸತ್ ಭವನ ಅಥವಾ ಸುಪ್ರೀಂ ಕೋರ್ಟ್ ಕಟ್ಟಡ ಪೂರ್ತಿಯಾಗಿ ನೆಲಸಮ ಆಗತ್ತೆ, ಒಂದೇ ಒಂದು ಇಟ್ಟಿಗೆಯೂ ಉಳಿಯಲ್ಲ ಅಂದ್ರೆ ನಮಗೆ ಹೇಗನಿಸ್ಬಹುದು? ಯೋಚನೆ ಮಾಡೋಕೂ ಆಗಲ್ಲ. ಅದಕ್ಕಿಂತ 100 ಪಟ್ಟು ದೊಡ್ಡ ಆಘಾತ ಅದು. ಯಾಕಂದ್ರೆ ದೇವಾಲಯ ಅವರಿಗೆ ದೇವರೊಂದಿಗಿನ ಅವರ ಸಂಬಂಧದ ಕೇಂದ್ರವಾಗಿತ್ತು. ಹಾಗಾದ್ರೆ ಆ ಭವಿಷ್ಯವಾಣಿ ನಿಜವಾಯ್ತಾ, ಅಥವಾ ಅದು ಕೇವಲ ಒಂದು ಸಾಂಕೇತಿಕವಾಗಿ ಹೇಳಿದ ಮಾತಾಗಿತ್ತಾ? ಇಲ್ಲ, ಅದು ಅಕ್ಷರಶಃ ತುಂಬಾ ಕ್ರೂರವಾಗಿ ನಿಜವಾಯಿತು. ಹೌದಾ? ಹೌದು. ಯೇಸು ಈ ಮಾತನ್ನ ಹೇಳಿದ ಸುಮಾರು 40 ವರ್ಷಗಳ ನಂತರ, ಅಂದ್ರೆ ಕ್ರಿಸ್ತಶ 70ರಲ್ಲಿ ಯಹೂದಿಗಳು ರೋಮನ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ರು. ಅದಕ್ಕೆ ಪ್ರತಿಕಾರವಾಗಿ ಜನರಲ್ ಟೈಟಸ್ನ ನೇತೃತ್ವದಲ್ಲಿ ರೋಮನ್ ಸೈನ್ಯ ಜೆರುಸಲೇಮಿಗೆ ಮುತ್ತಿಗೆ ಹಾಕಿತ್ತು. ಅದು ಇತಿಹಾಸದ ಅತ್ಯಂತ ಭೀಕರ ಮುತ್ತಿಗೆಗಳಲ್ಲಿ ಒಂದು. ತಿಂಗಳುಗಟ್ಟಲೆ ನಡೆದ ಯುದ್ಧದ ನಂತರ ಅವರು ನಗರವನ್ನ ವಶಪಡಿಸಿಕೊಂಡು ದೇವಾಲಯಕ್ಕೆ ಬೆಂಕಿ ಹಚ್ಚಿದ್ರು. ನಾನು ಎಲ್ಲೋ ಓದಿದ ನೆನಪು, ಬೆಂಕಿಯಿಂದ ಚಿನ್ನವೆಲ್ಲ ಕರಗಿ ಕಲ್ಲುಗಳ ಸಂಧಿಯಲ್ಲಿ ಸೇರ್ಕೊಂಡಾಗ ಸೈನಿಕರು ಆ ಚಿನ್ನಕ್ಕೋಸ್ಕರ ಪ್ರತಿಯೊಂದು ಕಲ್ಲನ್ನು ಕಿತ್ತಾಕಿದ್ರು ಅಂತ. ನಿಜ, ಅದೇ ಆಗಿದ್ದು. ಅದಕ್ಕಾಗಿಯೇ ಕಲ್ಲಿನ ಮೇಲೆ ಕಲ್ಲು ಉಳಿಯದಂತೆ ಅನ್ನೋ ಮಾತು ಅಕ್ಷರಶಃ ಸತ್ಯ ಆಯಿತು. ಆಶ್ಚರ್ಯ. ಇವತ್ತು ಜೆರುಸಲೇಮಿಗೆ ಹೋದ್ರೆ ಆ ಮೂಲ ದೇವಾಲಯದ ಯಾವುದೇ ಕುರುಹು ಸಿಗಲ್ಲ. ಕೇವಲ ಅದರ ಅಡಿಪಾಯದ ಒಂದು ಗೋಡೆ ಮಾತ್ರ ಉಳಿದಿದೆ. ಅದನ್ನೇ ಅಳುವ ಗೋಡೆ ಅಥವಾ ವೇಲಿಂಗ್ ವಾಲ್ ಅಂತ ಕರೆಯೋದಲ್ವಾ? ಹೌದು, ಅದೇ. ಇದು ನಂಬೋಕೆ ಆಗ್ತಿಲ್ಲ. ಹಾಗಾದ್ರೆ ಈ ಭಯಾನಕ ಮಾತನ್ನು ಕೇಳಿದ ಶಿಷ್ಯರ ತಲೆಯಲ್ಲಿ ಯಾವ ಯೋಚನೆಗಳು ಬಂದಿರಬಹುದು? ಅವರ ಪ್ರತಿಕ್ರಿಯೆ ತುಂಬಾ ಸಹಜವಾಗಿತ್ತು. ಅವರ ಮನಸ್ಸಲ್ಲಿ 2 ದೊಡ್ಡ ಪ್ರಶ್ನೆಗಳು ಹುಟ್ಟುಕೊಂಡು. ಮೊದಲನೇದು, ಇದೆಲ್ಲ ಯಾವಾಗ ಆಗತ್ತೆ? ಯಾವಾಗ ಅಂತ. ಎರಡನೇದು, ಇದು ಆಗೋದಕ್ಕೆ ಮುಂಚೆ ನಮ್ಗೆ ಯಾವ ಸೂಚನೆಗಳು ಸಿಗ್ತವೆ? ಸರಿ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಗೊಂದಲ ಇದೆ. ಅವರ ದೃಷ್ಟಿಯಲ್ಲಿ ದೇವಾಲಯದ ನಾಶ ಅಂದ್ರೆ ಜಗತ್ತಿನ ಅಂತ್ಯವೇ ಸರಿ. ಎಕ್ಸಾಕ್ಟ್ಲಿ. ತಮ್ಮ ಜಗತ್ತಿನ ಕೇಂದ್ರವೇ ನಾಶ ಆದ್ರೆ ಇಡೀ ಜಗತ್ತೇ ನಾಶ ಆದ ಹಾಗೆ ಅಂತ ಅವ್ರು ಭಾವಿಸಿದ್ರು. ಇಲ್ಲಿಂದಲೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗ್ತಾ ಹೋಗುತ್ತೆ. ಯಾಕಂದ್ರೆ ಯೇಸು ಅವರ ಪ್ರಶ್ನೆಗೆ ನೇರವಾಗಿ ಇಂಥ ತಾರೀಖಿನಂದು ಆಗತ್ತೆ ಅಂತ ಕ್ಯಾಲೆಂಡರ್ ತೋರ್ಸಲ್ಲ. ಇಲ್ಲ. ಬದಲಿಗೆ ಅವರ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋಕೆ ಪ್ರಯತ್ನಿಸ್ತಾರೆ. ಅವರು ದೇವಾಲಯದ ನಾಶ ಮತ್ತು ಲೋಕಾಂತ್ಯದ ನಡುವೆ ಒಂದು ಅಂತರವನ್ನ ಸೃಷ್ಟಿಸ್ತಾರೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಅವರ ಉತ್ತರ ಇದೆಯಲ್ಲ, ಅದು ಭವಿಷ್ಯದ ಘಟನೆಗಳ ಒಂದು ಲಿಸ್ಟ್ ಅಲ್ಲ,
ಬದಲಿಗೆ ಆತಂಕದ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ ಒಂದು ಮಾರ್ಗದರ್ಶಿ. ಓ ಅವರು 3 ಪ್ರಮುಖ ಎಚ್ಚರಿಕೆಗಳನ್ನ ಕೊಡ್ತಾರೆ. ಇವು ಕೇವಲ ಮಾಹಿತಿಯಲ್ಲ, ಇವು ಬದುಕಿನ ಪಾಠಗಳು. ಸರಿ, ಆ 3 ಎಚ್ಚರಿಕೆಗಳಲ್ಲಿ ಮೊದಲನೇದು ಯಾವುದು? ಮೊದಲ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಎಚ್ಚರಿಕೆ, ಮೋಸ ಹೋಗದಂತೆ ಜಾಗರೂಕರಾಗಿ. ಮೋಸ ಹೋಗದಂತೆ. ಹೌದು. ನೋಡಿ, ಕಷ್ಟದ ಕಾಲದಲ್ಲಿ, ಅನಿಶ್ಚಿತತೆಯ ಸಮಯದಲ್ಲಿ ಜನ ಭರವಸೆಗಾಗಿ ಹಂಬಲಿಸ್ತಾರೆ. ಒಬ್ಬ ರಕ್ಷಕನಿಗಾಗಿ, ನಾಯಕನಿಗಾಗಿ ಹುಡುಕ್ತಾರೆ. ಇಂಥ ದುರ್ಬಲ ಸಮಯದಲ್ಲಿಯೇ ಮೋಸಗಾರರು ಹುಟ್ಕೊಳ್ಳೋದು. ನಾನೇ ಆತ, ನಾನೇ ನಿಮ್ಮನ್ನು ರಕ್ಷಿಸುವ ಮೆಸ್ಸಿಯ ಅಂತ ಹೇಳ್ಕೊಂಡು ಅನೇಕರು ಬರ್ತಾರೆ ಅಂತ ಯೇಸು ಹೇಳ್ತಾರೆ. ಇದು ಇವತ್ತಿಗೂ ಎಷ್ಟು ಸತ್ಯ ಅಲ್ವಾ? ಹೌದು. ಧರ್ಮದ ಹೆಸರಿನಲ್ಲಿ, ರಾಜಕೀಯದ ಹೆಸರಿನಲ್ಲಿ ನನ್ನನ್ನು ಹಿಂಬಾಲಿಸಿ ನಿಮ್ಮೆಲ್ಲ ಕಷ್ಟಗಳನ್ನು ಒಂದೇ ಕ್ಷಣದಲ್ಲಿ ಪರಿಹರಿಸ್ತೀನಿ ಅಂತ ಹೇಳೋ ನಾಯಕರಿಗೆ ಈಗಲೂ ಬರೋಯಿಲ್ಲ. ಖಂಡಿತ. ಇಲ್ಲಿ ಯೇಸುವಿನ ಎಚ್ಚರಿಕೆ ಎಷ್ಟು ತೀಕ್ಷ್ಣವಾಗಿದೆ ಅಂದ್ರೆ, ನನ್ನ ಹೆಸರಿನಲ್ಲಿಯೇ ಅನೇಕರು ಬಂದು ಮೋಸ ಮಾಡ್ತಾರೆ ಅಂತಾರೆ. ಅಂದ್ರೆ ನೋಡೋಕೆ ಸರಿಯಾದವರ ಹಾಗೆ ಕಂಡ್ರೂ, ಸರಿಯಾದ ಭಾಷೆಯನ್ನೇ ಬಳಸಿದ್ರೂ ಅವರನ್ನ ಕುರುಡಾಗಿ ನಂಬಬೇಡಿ ಅನ್ನೋದು ಇದರ ಅರ್ಥ. ವಿವೇಚನೆಯನ್ನ ಬಳಸಿ, ಸತ್ಯವನ್ನ ಪರೀಕ್ಷಿಸಿ, ಭಾವನೆಗಳ ಮೇಲೆ ತೇಲಿ ಹೋಗ್ಬೇಡಿ, ಸತ್ಯದ ಮೇಲೆ ನಿಲ್ಲಿ. ಸರಿ, ಇದು ಮೊದಲನೇ ಎಚ್ಚರಿಕೆ, ಮೋಸ ಹೋಗ್ಬೇಡಿ. ಇನ್ನು ಎರಡನೇದಕ್ಕೆ ಬರೋಣ. ಯುದ್ಧಗಳು, ದಂಗೆಗಳು, ರಾಜಕೀಯ ಅಸ್ಥಿರತೆ. ಇಂಥ ಸುದ್ದಿ ಕೇಳಿದಾಗ ದಿಗಿಲುಗೊಳ್ಬೇಡಿ ಅಂತ ಯೇಸು ಹೇಳ್ತಾರೆ. ಆದರೆ ಇದು ಹೇಳಿದಷ್ಟು ಸುಲಭವಲ್ಲ ಅಲ್ವಾ? ನಮ್ಮ ಸುತ್ತ ಜಗತ್ತು ಉರಿಯಿಟ್ಟಿರುವಾಗ ಭಯ ಪಡದೇ ಇರುವುದು ಹೇಗೆ ಸಾಧ್ಯ? ಖಂಡಿತ, ಅದೊಂದು ಅತ್ಯಂತ ಸಹಜವಾದ ಪ್ರಶ್ನೆ. ಯೇಸು ಇಲ್ಲಿ ವಾಸ್ತವವನ್ನು ಅಲ್ಲಗಳೆಯುತ್ತಿಲ್ಲ. ಯುದ್ಧಗಳು, ದಂಗೆಗಳು ನಡೀತಾವೆ ಅಂತ ಒಪ್ಕೊಳ್ತಾರೆ. ಓಕೆ. ಆದರೆ ಆಮೇಲೆ ಅವ್ರು ಹೇಳೋ ಮಾತಿದೆಯಲ್ಲ, ಅದು ಬಹಳ ಮುಖ್ಯ. ಇವೆಲ್ಲವೂ ಮೊದಲು ಸಂಭವಿಸಲೇಬೇಕು, ಆದರೆ ಅಂತ್ಯವು ಕೂಡಲೇ ಬರುವುದಿಲ್ಲ. ಸಂಭವಿಸಲೇಬೇಕು ಅನ್ನೋ ಪದದಲ್ಲಿ ಏನೋ ಒಂದು ಆಳವಾದ ಅರ್ಥ ಇದೆ ಅನ್ನಿಸುತ್ತೆ. ಹೌದು. ಅಂದ್ರೆ ಇವೆಲ್ಲವೂ ಅಕಸ್ಮಾತಾಗಿ ದೇವರ ನಿಯಂತ್ರಣ ಮೀರಿ ನಡೀತಿಲ್ಲ ಅಂತಾನಾ? ಎಕ್ಸಾಕ್ಟ್ಲಿ. ಅದೇ ಇದರ ಹಿಂದಿರುವ ದೇವತಾಶಾಸ್ತ್ರೀಯ ಸತ್ಯ. ಜಗತ್ತಿನಲ್ಲಿ ಎಷ್ಟೇ ಅವ್ಯವಸ್ಥೆ, ಗೊಂದಲ, ಕ್ರೌರ್ಯ ಕಂಡ್ರೂ ಇತಿಹಾಸದ ಚುಕ್ಕಾಣಿ ದೇವರ ಕೈಯಲ್ಲೇ ಇದೆ ಅನ್ನೋ ಭರವಸೆಯನ್ನ ಈ ಮಾತು ಕೊಡುತ್ತೆ. ಈ ಘಟನೆಗಳು ದೇವರ ಯೋಜನೆಯನ್ನ ಹಳಿತಪ್ಪಿಸಲ್ಲ, ಬದಲಿಗೆ ಅವು ಆ ಯೋಜನೆಯ ಭಾಗವೇ ಆಗಿವೆ. ಓಹ್. ಹಾಗಾಗಿ ಒಂದು ಯುದ್ಧ ಶುರುವಾದ ತಕ್ಷಣ ಇದು ಲೋಕಾಂತ್ಯ ಅಂತ ಆತಂಕ ಪಡೋ ಬದಲು ಇತಿಹಾಸದ ದೊಡ್ಡ ಚಿತ್ರಣವನ್ನ ನೋಡೋ ಹಾಗೆ ಇದು ನಮ್ಮನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಭಯದಿಂದ ಪ್ರತಿಕ್ರಿಯಿಸೋ ಬದಲು ನಂಬಿಕೆಯಿಂದ ಸ್ಪಂದಿಸಬೇಕು ಅನ್ನೋದು ಇದರ ತಿರುಳು. ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹೌದು. ಇದು ನಮ್ಮನ್ನ ಸುದ್ದಿ ಚಾನೆಲ್ಗಳ ಆತಂಕದಿಂದ ಬಿಡುಗಡೆಗೊಳಿಸಿ ದೇವರ ಸಾರ್ವಭೌಮತ್ವದ ಶಾಂತಿಯಲ್ಲಿ ನೆಲೆ ನಿಲ್ಲೋಕೆ ಸಹಾಯ ಮಾಡುತ್ತೆ. ಸರಿ, ಮೋಸ ಹೋಗ್ಬೇಡಿ, ಭಯಪಡಬೇಡಿ. ಇನ್ನು 3ನೇ ಸೂಚನೆ ಅಥವಾ ಎಚ್ಚರಿಕೆ, ಅದು ಪ್ರಕೃತಿಗೆ ಸಂಬಂಧಿಸಿದ್ದು. ದೊಡ್ಡ ಭೂಕಂಪಗಳು, ಅಲ್ಲಲ್ಲಿ ಕ್ಷಾಮಗಳು ಮತ್ತು ಮಹಾಮಾರಿಗಳು, ಆಕಾಶದಲ್ಲಿ ಭಯಂಕರವಾದ ದೃಶ್ಯಗಳು, ಇದನ್ನೆಲ್ಲ ಏಸು ಹೇಳ್ತಾರೆ. ಹೌದು. ಇದನ್ನು ಕೇಳಿದರೆ ಆಧುನಿಕ ಮನಸ್ಸಿಗೆ ತಕ್ಷಣ ವೈಜ್ಞಾನಿಕ ಕಾರಣಗಳೇ ನೆನಪಾಗುತ್ತೆ. ಭೂಕಂಪಗಳಿಗೆ ಟೆಕ್ಟಾನಿಕ್ ಪ್ಲೇಟ್ಗಳು ಕಾರಣ, ಕ್ಷಾಮಗಳಿಗೆ ಹವಾಮಾನ ವೈಪರೀತ್ಯ ಕಾರಣ. ಹಾಗಾದ್ರೆ ಏಸು ಇದನ್ನು ಒಂದು ಸೂಚನೆ ಅಂತ ಯಾಕೆ ಕರೀತಾರೆ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಏಸು ಇಲ್ಲಿ ವೈಜ್ಞಾನಿಕ ಕಾರಣಗಳನ್ನ ಅಲ್ಲಗಳೆಯುತ್ತಿಲ್ಲ. ಓಕೆ. ಆದ್ರೆ ಅವರು ಅದಕ್ಕೊಂದು ದೇವತಾಶಾಸ್ತ್ರೀಯ ಆಯಾಮವನ್ನ ಕೊಡ್ತಾ ಇದ್ದಾರೆ. ಅಪೊಸ್ತಲ ಪೌಲನೋ ರೋಮನ್ನರಿಗೆ ಬರೆದ ಪತ್ರದಲ್ಲಿ ಹೇಳೋ ಹಾಗೆ, ಪಾಪದಿಂದಾಗಿ ಇಡೀ ಸೃಷ್ಟಿಯೇ ಒಂದು ರೀತಿಯ ಪ್ರಸವ ವೇದನೆಯಲ್ಲಿ ನರಳುತ್ತಿದೆ. ಪ್ರಸವ ವೇದನೆ? ಹೌದು. ಅದು ಒಂದು ಹೊಸ ಸೃಷ್ಟಿಗಾಗಿ ಹಂಬಲಿಸುತ್ತಿದೆ. ಅಂದ್ರೆ ನೋವಿದೆ, ಆದ್ರೆ ಆ ನೋವಿನ ಕೊನೆಯಲ್ಲಿ ಒಂದು ಹೊಸ ಹುಟ್ಟಿದೆ ಅನ್ನೋ ಅರ್ಥದಲ್ಲಿ. ಹೌದು, ಅದೇ. ಈ ಪ್ರಾಕೃತಿಕ ವಿಕೋಪಗಳು, ಆ ನರಳಾಟದ, ಆ ತಳಮಳದ ಬಾಹ್ಯ ರೂಪಗಳು, ಇವು ಮನುಷ್ಯ ತಾನು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದ್ರೂ ತಾನು ಪ್ರಕೃತಿಯ ಒಡೆಯನಲ್ಲ, ತಾನು ಅದರ ಮುಂದೆ ಎಷ್ಟು ಅಸಹಾಯಕ ಅನ್ನೋದನ್ನ ನೆನಪಿಸುತ್ತವೆ. ಇವು ಕೇವಲ ಯಾದೃಚ್ಛಿಕ ಘಟನೆಗಳಲ್ಲ. ಬದಲಿಗೆ ಇಡೀ ಸೃಷ್ಟಿ ವ್ಯವಸ್ಥೆಯಲ್ಲೇ ಏನೋ ಸರಿಯಿಲ್ಲ, ಅದಕ್ಕೊಂದು ಬಿಡುಗಡೆಯ ಅವಶ್ಯಕತೆ ಇದೆ ಅನ್ನೋದರ ಸೂಚನೆಗಳು. ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ಈ 3 ಎಚ್ಚರಿಕೆಗಳನ್ನು ಒಟ್ಟಿಗೆ ನೋಡಿದಾಗ ಯೇಸು ದಿನಾಂಕ ಹೇಳೋ ಬದಲು ಕಷ್ಟದ ಕಾಲದಲ್ಲಿ ನಮ್ಮ ಮನಸ್ಥಿತಿ, ನಮ್ಮ ನಂಬಿಕೆ, ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೇ ಹೆಚ್ಚು ಗಮನ ಹರಿಸ್ತಿದ್ದಾರೆ. ಖಂಡಿತ.
ಭವಿಷ್ಯವನ್ನು ತಿಳಿಯೋ ಕುತೂಹಲಕ್ಕಿಂತ ವರ್ತಮಾನದಲ್ಲಿ ವಿವೇಕದಿಂದ ಬದುಕೋದು ಹೇಗೆ ಅನ್ನೋದೇ ಅವರ ಕಾಳಜಿಯಾಗಿತ್ತು. ಈ ಮಾತುಕತೆ ನಿಜಕ್ಕೂ ಆಳವಾಗಿದೆ. ಹಾಗಾದ್ರೆ ಸುಮಾರು 2000 ವರ್ಷಗಳ ಹಿಂದೆ ಅಂದಿನ ಶಿಷ್ಯರಿಗೆ ಹೇಳಿದ ಈ ಮಾತುಗಳು ಇವತ್ತಿನ ನಮ್ಮ ಜೀವನಕ್ಕೆ ಹೇಗೆ ಸಂಬಂಧಿಸ್ತವೆ? ಇದರ ಪ್ರಾಯೋಗಿಕ ಪಾಠಗಳೇನು? ಉದಾಹರಣೆಗೆ, ದೇವಾಲಯದ ನಾಶದ ಬಗ್ಗೆ ಯೇಸು ಹೇಳಿದ ಮಾತಿನಿಂದ ನಾವೇನು ಕಲಿಬಹುದು? ಬಹುಶಃ ಇದೇ ಅತ್ಯಂತ ಮುಖ್ಯವಾದ ಭಾಗ. ಮೊದಲ ಪಾಠ ಅಂದ್ರೆ, ಯಾವುದು ತಾತ್ಕಾಲಿಕವೋ ಅದರ ಮೇಲೆ ನಮ್ಮ ಸಂಪೂರ್ಣ ಭದ್ರತೆಯನ್ನ ಕಟ್ಕೊಳ್ಳಬಾರದು. ಅಂದು ಶಿಷ್ಯರು ಆ ಬೃಹತ್ ಕಲ್ಲುಗಳನ್ನ, ಅದರ ಚಿನ್ನವನ್ನ ನೋಡಿ ಇದು ಶಾಶ್ವತ ಅಂದುಕೊಂಡಿದ್ರು. ಆದ್ರೆ ಯೇಸು ಅವರ ಭ್ರಮೆಯನ್ನ ಒಡೆದುಹಾಕಿದ್ರು. ಓ ಹೌದು. ಹಾಗಾದ್ರೆ ಇವತ್ತಿನ ಕಾಲಕ್ಕೆ ನಮ್ಮ ದೇವಾಲಯಗಳು ಯಾವುವು? ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಕೆರಿಯರ್, ನಮ್ಮ ಸುಂದರವಾದ ಮನೆ. ಖಂಡಿತ. ನಮ್ಮ ಆರೋಗ್ಯ ಕೂಡ. ಇವುಗಳೇ ನಮಗೆ ಭದ್ರತೆ ಕೊಡುತ್ತೆ, ಇವು ಶಾಶ್ವತ ಅಂತ ನಾವು ನಂಬಿಬಿಡ್ತೀವಿ ಅಲ್ವಾ? ನಿಜ. ಆದರೆ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಅನ್ನೋ ಮಾತು ಇವೆಲ್ಲಕ್ಕೂ ಅನ್ವಯಿಸುತ್ತೆ. ಆರ್ಥಿಕತೆ ಕುಸಿಬಹುದು, ವೃತ್ತಿ ಬದಲಾಗಬಹುದು, ಆರೋಗ್ಯ ಕೈಕೊಡಬಹುದು. ಸರಿ. ಹಾಗಾಗಿ ನಮ್ಮ ನಂಬಿಕೆಯ ಅಡಿಪಾಯವು ನಾಶವಾಗೋ ಈ ವಸ್ತುಗಳ ಮೇಲಲ್ಲ, ಬದಲಾಗಿ ಶಾಶ್ವತನಾದ ದೇವರ ಮೇಲೆ, ಆತನ ವಾಕ್ಯದ ಮೇಲೆ ಇರಬೇಕು ಅನ್ನೋದು ಇದರ ಪ್ರಮುಖ ಪಾಠ. ಹಾಗೆ ಯುದ್ಧಗಳು ಮತ್ತು ಗೊಂದಲಗಳ ಬಗ್ಗೆ ಯೇಸು ಹೇಳಿದ ದಿಗಿಲುಗೊಳ್ಳಬೇಡಿ ಅನ್ನೋ ಮಾತನ್ನ ಇವತ್ತಿನ ಜಗತ್ತಿಗೆ ಅನ್ವಯಿಸೋದಾದ್ರೆ ಅದು ಭಯದ ನಡುವೆ ಶಾಂತಿಯನ್ನ ಕಂಡುಕೊಳ್ಳೋ ಬಗ್ಗೆ ಹೇಳುತ್ತೆ. ಹೌದು. ಇವತ್ತು ನಾವು 24/7 ಸುದ್ದಿ ಚಕ್ರದಲ್ಲಿ ಬದುಕ್ತಿದ್ದೇವೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಡೆಯೋ ಯುದ್ಧ, ಇನ್ನೆಲ್ಲೋ ಆಗೋ ಪ್ರಾಕೃತಿಕ ವಿಕೋಪ, ಎಲ್ಲವೂ ತಕ್ಷಣ ನಮ್ಮ ಮೊಬೈಲ್ ಪರದೆ ಮೇಲೆ ಬಂದು ನಮ್ಮನ್ನ ಆತಂಕಕ್ಕೆ ದೂಡುತ್ತೆ. ಹೌದು. ಆ ಶಾಂತಿ ಎಲ್ಲಿಂದ ಬರುತ್ತೆ? ಜಗತ್ತು ನಮ್ಮ ನಿಯಂತ್ರಣದಲ್ಲಿಲ್ಲ, ಆದರೆ ಅದು ದೇವರ ನಿಯಂತ್ರಣದಲ್ಲಿದೆ ಅನ್ನೋ ಆಳವಾದ ನಂಬಿಕೆಯಿಂದ ಬರುತ್ತೆ. ನಮ್ಮ ಜೀವನದ ಚುಕ್ಕಾಣಿ ನಮ್ಮ ಕೈಯಲ್ಲಿಲ್ಲ, ಆದರೆ ಇಡೀ ಇತಿಹಾಸದ ಚುಕ್ಕಾಣಿ ಹಿಡಿದಿರೋನ ಕೈಯಲ್ಲಿದೆ ಅನ್ನೋ ಅರಿವು ಬಂದಾಗ ಹೊರಗಿನ ಬಿರುಗಾಳಿಯ ನಡುವೆಯೂ ನಮ್ಮೊಳಗೆ ಒಂದು ನೆಮ್ಮದಿ ಇರೋಕೆ ಸಾಧ್ಯ ಆಗುತ್ತೆ. ಮತ್ತು ಮೋಸ ಹೋಗದಂತೆ ಜಾಗರೂಕರಾಗಿರಿ ಎಂಬ ಎಚ್ಚರಿಕೆ. ಇಂದಿನ ಮಾಹಿತಿ ಯುಗ ಅಥವಾ ಸುಳ್ಳು ಸುದ್ದಿಯ ಯುಗಕ್ಕೆ ಇದಕ್ಕಿಂತ ಪ್ರಸ್ತುತವಾದ ಮಾತಿನ್ನೋದಿಲ್ಲ ಅನ್ಸುತ್ತೆ. ಖಂಡಿತ. ತಕ್ಷಣದ ಪರಿಹಾರಗಳನ್ನ, ಸುಲಭದ ಉತ್ತರಗಳನ್ನ ನೀಡೋರ ಬಗ್ಗೆ ನಾವು ಸದಾ ಎಚ್ಚರದಿಂದಿರಬೇಕು. ಉದಾಹರಣೆಗೆ, ಈ ಒಂದು ಕೆಲಸ ಮಾಡಿ ನಿಮ್ಮ ಜೀವನ ಬದಲಾಗುತ್ತೆ, ಈ ಒಂದು ವಸ್ತುವನ್ನು ಖರೀದಿಸಿ ನೀವು ಸಂತೋಷವಾಗಿರುತ್ತೀರಿ, ಈ ನಾಯಕನಿಗೆ ಮತ ಹಾಕಿ ಎಲ್ಲಾ ಸಮಸ್ಯೆಗಳು ಮಾಯವಾಗುತ್ತವೆ. ಇವೆಲ್ಲವೂ ಆಧುನಿಕ ಕಾಲದ ಸುಳ್ಳು ಮೆಸ್ಸಿಯರ ಮಾತುಗಳೇ. ಹಾಗಾದರೆ ಇದಕ್ಕೆ ಪರಿಹಾರವೇನು? ವಿವೇಚನೆ, ಸತ್ಯವೇದವನ್ನ ಆಳವಾಗಿ ಅಧ್ಯಯನ ಮಾಡೋದು, ಪ್ರಾರ್ಥನೆಯಲ್ಲಿ ದೇವರ ಮಾರ್ಗದರ್ಶನವನ್ನ ಕೇಳೋದು ಮತ್ತು ಅನುಭವವುಳ್ಳ ಇತರ ವಿಶ್ವಾಸಿಗಳೊಂದಿಗೆ ಸಮಾಲೋಚಿಸೋದು. ಅಂದ್ರೆ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬಾರದು. ಹೌದು. ಭಾವನಾತ್ಮಕವಾಗಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳು ಬದಲು ತಾಳ್ಮೆಯಿಂದ ಸತ್ಯವನ್ನ ಹುಡುಕೋ ಮನೋಭಾವವನ್ನ ಬೆಳೆಸ್ಕೊಳ್ಬೇಕು. ನೀವು ತಾಳ್ಮೆಯನ್ನೋ ಪದವನ್ನ ಬಳಸಿದ್ರಿ. ಬಹುಶಃ ಅದೇ ಕೊನೆ ಮತ್ತು 4ನೇ ಪಾಠ. ಅಂತ್ಯವು ಕೂಡಲೇ ಬರುವುದಿಲ್ಲ ಅಂತ ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ಇದರರ್ಥ ನಾವು ಒಂದು ರೀತಿಯಲ್ಲಿ ಕಾಯಬೇಕು ಅಲ್ವೇ? ಹೌದು. ಆದ್ರೆ ಅದು ನಿಷ್ಕ್ರಿಯವಾದ, ಆತಂಕಭರಿತವಾದ ಕಾಯುವಿಕೆ ಅಲ್ಲ. ಬದಲಿಗೆ ಒಂದು ನಿರೀಕ್ಷೆಯುಳ್ಳ, ಕ್ರಿಯಾಶೀಲವಾದ ಕಾಯುವಿಕೆ. ದೇವರು ನಮ್ಗೆ ಈ ಸಮಯವನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವು ದಿನಗಳನ್ನ ಲೆಕ್ಕ ಹಾಕ್ತಾ ಕೂರೋದಕ್ಕಲ್ಲ. ಬದಲಿಗೆ ಈ ಸಮಯದಲ್ಲಿ ನಾವು ಹೇಗೆ ಬದುಕಬೇಕು, ದೇವರ ರಾಜ್ಯಕ್ಕಾಗಿ ದುಡಿಯುತ್ತಾ ನಮ್ಮ ಸುತ್ತಲಿನವರಿಗೆ ಪ್ರೀತಿ ಮತ್ತು ಸೇವೆಯನ್ನ ತೋರಿಸ್ತಾ ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣವಾಗಿ ಜೀವಿಸಬೇಕು. ಅದುವೇ ತಾಳ್ಮೆಯ ನಿರೀಕ್ಷೆ. ಹಾಗಾದ್ರೆ ಒಟ್ಟಾರೆಯಾಡಿ ನೋಡಿದಾಗ ಲೂಕ 21ರ ಈ ಭಾಗವು ಕೇವಲ ಒಂದು ಹಳೆಯ ಭವಿಷ್ಯವಾಣಿಯಲ್ಲ. ಇದು ಒಂದು ರೀತಿಯಲ್ಲಿ ಚಂಚಲವಾದ ಪ್ರಪಂಚದಲ್ಲಿ ದೃಢವಾಗಿ ನಿಲ್ಲುವುದು ಹೇಗೆ ಎಂಬುದರ ಕುರಿತಾದ ಕೈಪಿಡಿಯಂತಿದೆ. ಖಂಡಿತ. ಮೋಸ, ಭಯ ಮತ್ತು ತಪ್ಪು ಭರವಸೆಗಳ ನಡುವೆ ವಿವೇಚನೆ, ಶಾಂತಿ ಮತ್ತು ಅಚಲವಾದ ನಂಬಿಕೆಯೊಂದಿಗೆ ಬದುಕುವುದು ಹೇಗೆ ಅಂತ ಕಲಿಸುತ್ತೆ. ಹೌದು. ನಮ್ಮ ಭದ್ರತೆಯು ನಾವು ಕಟ್ಟುಕೊಂಡಿರೋ ತಾತ್ಕಾಲಿಕ ದೇವಾಲಯಗಳಲ್ಲಿಲ್ಲ, ಬದಲಿಗೆ ನಮ್ಮನ್ನು ಸೃಷ್ಟಿಸುವ, ಇತಿಹಾಸವನ್ನು ನಿಯಂತ್ರಿಸುವ ಮತ್ತು ನಮ್ಮನ್ನು ಪ್ರೀತಿಸುವ ದೇವರಲ್ಲಿದೆ ಅನ್ನೋದನ್ನ ಇದು ಪ್ರತಿಕ್ಷಣ ನೆನಪಿಸುತ್ತೆ. ಇದು ನಿಜಕ್ಕೂ ಆಳವಾಗಿ ಚಿಂತನೆಗೆ ಹಚ್ಚುವ ವಿಷಯ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗಲು ಇಷ್ಟಪಡ್ತೇನೆ. ಖಂಡಿತ, ಹೇಳಿ.
ಯೇಸು ಉಲ್ಲೇಖಿಸಿದ ಸೂಚನೆಗಳು, ಯುದ್ಧಗಳು, ಭೂಕಂಪಗಳು, ಕ್ಷಾಮಗಳು ಇವು ಇತಿಹಾಸದುದ್ದಕ್ಕೂ ಮತ್ತೆ ಮತ್ತೆ ನಡೀತಾನೇ ಇವೆ. ಹೌದು. ಹಾಗಾದ್ರೆ ಒಂದು ಸಾಮಾನ್ಯ ಐತಿಹಾಸಿಕ ಬಿಕ್ಕಟ್ಟು ಮತ್ತು ಯೇಸು ಹೇಳಿದ ಅಂತ್ಯಕಾಲದ ಸೂಚನೆಯ ನಡುವೆ ವ್ಯತ್ಯಾಸವನ್ನ ಕಂಡುಹಿಡಿಯೋಕೆ ಪ್ರಯತ್ನಿಸೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಅಥವಾ ಆ ವ್ಯತ್ಯಾಸವನ್ನ ಕಂಡುಹಿಡಿಯೋ ಗೀಳಿಗೆಗಳೋ ಬದಲು ಯಾವುದೇ ಬಿಕ್ಕಟ್ಟು ಬರಲಿ, ಅದು ವೈಯಕ್ತಿಕವಾಗಿರಲಿ ಜಾಗತಿಕವಾಗಿರಲಿ, ಆ ಸಮಯದಲ್ಲಿ ವಿವೇಕದಿಂದ, ನಂಬಿಕೆಯಿಂದ ಮತ್ತು ನಿರೀಕ್ಷೆಯಿಂದ ಬದುಕುವುದು ಹೇಗೆ ಅಂತ ಕಲಿಯೋದೇ ಈ ಭಾಗದ ನಿಜವಾದ ಉದ್ದೇಶವಾಗಿರಬಹುದೇ? ಬಹುಶಃ ಯೇಸು ನಮಗೆ ಒಂದು ನಕ್ಷೆಯನ್ನು ಕೊಡುವುದಕ್ಕಿಂತ ಒಂದು ದಿಕ್ಸೂಚಿಯನ್ನು ಕೊಡಲು ಬಯಸ್ತಿದ್ರೇನೋ? ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.